ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರುವಂಥ BA, BSc, BCom ಪ್ರಥಮ ಸೆಮಿಸ್ಟ್ರಿಗೆ ಕೌಶಲ್ಯ ಕನ್ನಡದಲ್ಲಿ ಒಂದು ಘಟಕ ಇದೆ, ಪತ್ರಲೇಖನ ಎನ್ನುವಂಥದ್ದು. ಅದರ ಕುರಿತು ನೋಡೋಣ ಅಂತ ಇವತ್ತು ಒಂದು ತರಗತಿಯಲ್ಲಿ. ನಾನು ಶ್ರೀ ಬಾಪುಗೌಡ ಅಂತೇಳಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ. ವಿದ್ಯಾರ್ಥಿಗಳಿಗೆ ಪತ್ರಲೇಖನ ಎನ್ನುವಂಥ ವಿಷಯ ಕನ್ನಡ ಭಾಷಾ ವಿಷಯದಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ವಿಷಯ. ಈ ಕೌಶಲ್ಯ ಎನ್ನುವಂಥ ಮಾತು ಬಂದಾಗ ಬೇರೆ ಬೇರೆ ವಿಷಯಗಳಲ್ಲಿ ಒಂದೊಂದು ಥರದಾಗಿರುವಂಥ ಸ್ಕಿಲ್ಗಳು ಇರ್ತವೆ. ಆದರೆ ಕನ್ನಡ ಭಾಷೆ ಇದರಲ್ಲಿ ಯಾವ ಕೌಶಲ್ಯಗಳು ನೋಡೋದಾದರೆ, ಈ ಮಾತನಾಡುವಂಥ ಕೌಶಲ್ಯ, ಬರವಣಿಗೆಯ ಕೌಶಲ್ಯ, ಹಾಡುವಂಥ ಕೌಶಲ್ಯ, ಓದುವಂಥ ಕೌಶಲ್ಯ, ಒಂದು ಕಾರ್ಯಕ್ರಮವನ್ನು ನಿರೂಪಿಸುವಂಥ ಕೌಶಲ್ಯ, ಇವೆಲ್ಲವೂ ಕೂಡ ಕೌಶಲ್ಯ ಅನ್ನುವಂಥದ್ದು ಬರ್ತದೆ. ಅದರಲ್ಲಿ ಪತ್ರಲೇಖನ ಅನ್ನುವಂಥದ್ದು ಇದು ಬರವಣಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ಅವಶ್ಯಕವಾಗಿ ಎಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರುವಂಥ ಒಂದು ವಿಷಯ. ಪತ್ರ ವ್ಯವಹಾರ ಎನ್ನುವಂಥದ್ದು ಇಂದಿನದಲ್ಲ, ಇದು ಹಿಂದಿನ ಕಾಲದಿಂದಲೂ ಬಹಳ ಪ್ರಮುಖವಾಗಿರುವಂಥ ಸ್ಥಾನ ಹೊಂದಿರುವಂಥದ್ದು ನೋಡ್ತೀವಿ. ಹಾಗಾದರೆ ಪತ್ರಲೇಖನ ಅಂದರೆ ಏನು? ಪತ್ರಲೇಖನ ಅಂದರೆ ಸಾಮಾನ್ಯವಾಗಿ ದೂರದಲ್ಲಿರುವಂಥ ವ್ಯಕ್ತಿಗಳೊಂದಿಗೆ ಮಾತುಕತೆ ನಡೆಸಲು ಅಥವಾ ಪರಸ್ಪರ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳಲು ನಾವು ಪರಿಣಾಮಕಾರಿಯಾಗಿ ಬಳಸುವಂಥ ಒಂದು ಸಾಧನ. ಅದು ಬರವಣಿಗೆಯ ಮೂಲಕ ಮುಖ್ಯವಾಗಿ ತಿಳಿದುಕೊಳ್ಬೇಕು. ಒಬ್ಬ ವ್ಯಕ್ತಿಯ ಜೊತೆ ನಾವು ಇವತ್ತು ಮೊಬೈಲ್ಗಳ ಮೂಲಕ, ಬೇರೆ ಬೇರೆ ಸಾಮಾಜಿಕ ಜಾಲತಾಣ ಮೂಲಕ ನಾವು ಇವತ್ತು ಸಂಪರ್ಕ ಮಾಡ್ತಾಯಿದ್ದೀವಿ. ಆದರೆ ಹಿಂದಿನ ಕಾಲದಲ್ಲಿ ಮುಖ್ಯವಾಗಿ ಒಬ್ಬರ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋಕ್ಕೆ ಪತ್ರದ ಮೂಲಕವೇ ನಾವು ಮಾತುಕತೆಯನ್ನು ಮಾಡ್ತಾಯಿದ್ರು ಅನ್ನೋದು. ಹಿಂದೆ ಇದು ಭಾಳ ಪ್ರಚಲಿತದಲ್ಲಿ ಇತ್ತು ಎನ್ನುವುದು. ಇವತ್ತು ಕೂಡ ಪತ್ರಲೇಖನ ಮತ್ತು ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನಾವು ಅಂಚೆ ಇಲಾಖೆ ಭಾಳ ದೊಡ್ಡ ಕೆಲಸವನ್ನು ಇವತ್ತು ನಿರ್ವಹಿಸ್ತಾ ಇದೆ ಎನ್ನುವಂಥದ್ದು. ಈ ಪತ್ರಲೇಖನದ ಇತಿಹಾಸ ಇದು ಇಂದು ನಿನ್ನೆಯದಲ್ಲ ಅನ್ನೋದು. ಹಿಂದಿನ ಪ್ರಾಚೀನ ಕಾಲದಲ್ಲಿ ಸಂದೇಶಗಳನ್ನು, ವಿಷಯಗಳನ್ನ ಕಳಿಸಬೇಕಾದಂಥ ಸಂದರ್ಭದಲ್ಲಿ ಪಾರಿವಾಳಗಳನ್ನು, ಹಂಸದನ್ನು, ಗಿಳಿಗಳನ್ನು, ಮೋಡಗಳನ್ನು ಕೂಡ ಸಂದೇಶವಾಹಕವಾಗಿ ನಾವು ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಕಾಳಿದಾಸನ ಮೇಘ ಸಂದೇಶ ಅನ್ನುವಂಥ ಕೃತಿ, ಅದು ಪತ್ರವ್ಯವಹಾರ ಮಾಡಿರುವಂಥದ್ದು ಕೂಡ ಒಂದು ವಿಷಯ ತಿಳಿಸ್ತದೆ. ನಳ ದಮಯಂತಿಯ ಪ್ರೇಮ ಪತ್ರಗಳು ಕೂಡ ನಾವು ನೋಡ್ತೀವಿ. ರಾಜರ ಕಾಲದಲ್ಲಿ ಆಡಳಿತದ ವಿಷಯಗಳ ಸಂಬಂಧಪಟ್ಟಂಥ ವಿಚಾರಗಳನ್ನ ತಿಳಿಸ್ಕೊಳ್ಳೋಕ್ಕೆ ಸಾಮಂತ ರಾಜರಿಗೆ, ಮಂತ್ರಿಗಳಿಗೆ ವಿಷಯಗಳನ್ನು ಪತ್ರದ ಮೂಲಕ ಅದನ್ನು ಬಳಸ್ತಾ ಇದ್ದರು. ಇದು ಇತ್ತೀಚಿನಲ್ಲಿ ಪತ್ರಲೇಖನ ಅನ್ನುವಂಥದ್ದು ಒಂದು ಸಾಹಿತ್ಯದ ಪ್ರಕಾರವಾಗಿಯೂ ಕೂಡ ಬೆಳೆದು ಬಂದಿದೆ. ಹೀಗೆ ಕವಿಗಳು ಪ್ರಬಂಧ, ನಾಟಕ, ಕಾದಂಬರಿಗಳನ್ನ ಬರೀತಾರೆ. ಪತ್ರ ಒಂದು ಸಾಹಿತ್ಯದ ಪ್ರಕಾರವಾಗಿ ಕೂಡ ಬರೆದಿರುವಂಥದ್ದು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಪತ್ರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಗಾಂಧೀಜಿಯವರ ಪತ್ರಗಳು, ನೆಹರು ಅವರ ಪತ್ರಗಳು ಭಾಳ ಮುಖ್ಯವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಟ್ಯಾಗೂರ್ ಅವರ ಪತ್ರದ ವ್ಯವಹಾರಗಳು, ವಿಶೇಷ ಕನ್ನಡ ಸಾಹಿತ್ಯದಲ್ಲಿ ಏನು ಮೂರ್ತಿರಾಯರು ಅಂಥೇಳಿ ಅವರ ಚಿತ್ರಗಳು, ಪತ್ರಗಳು ಎನ್ನುವಂಥ ಒಂದು ಕೃತಿ ವಿಶೇಷವಾಗಿ ಪತ್ರದ ವ್ಯವಹಾರವನ್ನೇ ಹೆಚ್ಚು ಹೇಳುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಪತ್ರ ಇತಿಹಾಸವನ್ನು ಗಮನಿಸಿದ ನಂತರ ಪತ್ರಗಳ ಮಹತ್ವ ಏನು, ಇಂಪಾರ್ಟೆಂಟ್ ಏನು ಇದರದು? ಮುಖ್ಯವಾಗಿ ಪತ್ರಗಳು ಇದೊಂದು ಮಾಹಿತಿಯನ್ನು ಒದಗಿಸುವಂಥದ್ದು ಮತ್ತು ಕೆಲವರ ಭಾವನೆಗಳನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅನೇಕ ಆದೇಶಗಳ ಪರಿಣಾಮಕಾರಿ ಸಂವಹನ, ನಾವು ಏನು ಆದೇಶ ಮಾಡ್ಬೋದಾಗಿತ್ತು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಇದ್ರ ಮೂಲಕ ನಾವು ಬಳಸ್ಬೋದು. ಈ ಪತ್ರಗಳಲ್ಲಿ ಹೆಚ್ಚು ಆತ್ಮೀಯತೆ ಕಂಡು ಬರ್ತದೆ. ಮತ್ತು ಇಲ್ಲಿ ಪತ್ರದಲ್ಲಿ ಅವರ ಬರೆದಂಥವರ ನೆನಪುಗಳನ್ನು ಕೂಡ, ಅವರ ಕೈ ಬರಹದ ನೆನಪುಗಳು ಕೂಡ ನಾವು ನೋಡಲಿಕ್ಕೆ ಸಿಗ್ತದೆ. ಗಾಂಧೀಜಿಯವರ ಪತ್ರ ವ್ಯವಹಾರ ಮಾಡಿರುವಂಥ ಅನೇಕ ಅಕ್ಷರಗಳನ್ನು ಕೂಡ ನಮ್ಮ ನೋಡಲಿಕ್ಕೆ ಇವತ್ತು ಸಿಗ್ತದೆ. ಜೊತೆಗೆ ಸರ್ಕಾರಿ ಮತ್ತು ವ್ಯಾವಹಾರಿಕ ವಿಷಯಗಳ ಸಂದರ್ಭದಲ್ಲಿ ವಹಿವಾಟ ಮಾಡಿರುವಂಥ ದಾಖಲಾತಿಗೆ ಕೂಡ ಈ ಪತ್ರಗಳು ಬಹಳ ಮಹತ್ವ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಹೀಗೆ ಪತ್ರದ ಮಹತ್ವ ನೋಡಿದ ನಂತರ ಪತ್ರದ ಪ್ರಮುಖ ಅಂಶಗಳು ಏನು ಅಥವಾ ಪತ್ರದ ಪ್ರಮುಖ ಅಂಗಗಳು ಏನು, ಏನೆಲ್ಲ ಒಂದು ಉತ್ತಮವಾದ ಪತ್ರ ಇರಬೇಕಾದ್ರೆ ಏನೆಲ್ಲ ಅದರಲ್ಲಿ ಹಂತಗಳು ಇರಬೇಕು ಅನ್ನುವಂಥದ್ದು. ಹೇಗೆ ಪ್ರಬಂಧ ಅನ್ನುವಾದ ಸಂದರ್ಭದಲ್ಲಿ ಕೆಲವೊಂದು ಹಂತಗಳು ನೋಡ್ತೀವಿ, ಹಾಗೆ ಪತ್ರದ ಲೇಖನದಲ್ಲಿ ಕೂಡ ಕೆಲವೊಂದು ಅಂಗಗಳು ಇಂಪಾರ್ಟೆಂಟ್. ಈ ಪತ್ರದ ರಚನೆಯಲ್ಲಿ ಗಮನಿಸಬೇಕಾದ ಅಂಶಗಳಲ್ಲಿ ದಿನಾಂಕ ಅಂತೂ ಕಡ್ಡಾಯವಾಗಿ ಇರಲೇಬೇಕು. ದಿನಾಂಕನೇ ಇರಲಿಲ್ಲಂದರೆ ಇದು ಪತ್ರ ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾವ ದಿನದಿಂದ ಸಂಬಂಧಪಟ್ಟಿದ್ದು, ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥ ಗೊಂದಲ ಉಂಟಾಗ್ತದೆ. ಹಾಗಾಗಿ ದಿನಾಂಕ ಇರಲೇಬೇಕು.
ಮತ್ತು ಶಿರೋನಾಮೆ ಇರಬೇಕು. ಕಳಿಸುವವರು ಯಾರು ಯಾರಿಗೆ ಕಳಿಸ್ತಾ ಇದ್ದೀರಿ ಅದು ವಿಳಾಸ ಇರಬೇಕು ಮೇಲ್ಭಾಗದಲ್ಲಿ. ಆಮೇಲೆ ಒಳ ವಿಳಾಸ, ಯಾರು ಅದನ್ನು ಸ್ವೀಕರಿಸುವವರು ಯಾರು ಅನ್ನುವಂಥವ್ರ ಬಗ್ಗೆ, ಅದು ವ್ಯಕ್ತಿಯಾಗಿರಲಿ, ಅಧಿಕಾರಿಯಾಗಿರಲಿ, ಸಂಸ್ಥೆ ಆಗಿರಲಿ, ಇವು ಒಳ ವಿಳಾಸ ಹೊರ ವಿಳಾಸ ಅಂತ ಕರಿತೀವಿ. ಯಾರು ಬರಿತಾ ಇದ್ದೀರಿ, ಯಾರಿಗೆ ಬರಿತಾ ಇದ್ದೀರಿ ಅನ್ನುವಂಥದ್ದನ್ನು ಇರಬೇಕು. ಆಮೇಲೆ ಗೌರವ ಸಂಬೋಧನೆ ಪದಗಳು ಇರಬೇಕು. ಈ ಪತ್ರದ ವಿಷಯದಲ್ಲಿ ವೈಯಕ್ತಿಕ ವಿಷಯ ಬಂದಾಗ, ಖಾಸಗಿ ವ್ಯಕ್ತಿಯ ಜೊತೆ ವಿಷಯ ಬಂದಾಗ, ಅಧಿಕಾರಿಯ ಜೊತೆ ಬಂದಾಗ ಕೆಲವೊಂದು ಗೌರವ ಸೂಚಕ ಪದಗಳನ್ನು ಬಳಸಲೇಬೇಕು. ಪ್ರೀತಿಯ, ಮಾನ್ಯರೇ, ಆತ್ಮೀಯರೇ ಎನ್ನುವಂಥ ಪದಗಳನ್ನು ಬಳಸಬೇಕು. ಆಮೇಲೆ ಮುಖ್ಯವಾಗಿ ವಿಷಯ ನಿರೂಪಣೆ ಇರಬೇಕು. ಒಂದು ಪತ್ರ ಅಂದ ತಕ್ಷಣ ಅದರಲ್ಲಿ ಪತ್ರದ ಒಡಲು ಅಂತ ಕರಿತೀವಿ, ವಿವರಣೆ ಇರಬೇಕು. ಆಮೇಲೆ ಗೌರವ ಮುಕ್ತಾಯ, ಅದು ಮುಕ್ತಾಯ ಮಾಡೋ ಒಂದು ಶುಭ ಆಶೀರ್ವಾದಗಳೊಂದಿಗೆ, ವಂದನೆಗಳೊಂದಿಗೆ, ಧನ್ಯವಾದಗಳೊಂದಿಗೆ, ನಿಮವಿಶ್ವಾಸಿ, ಈ ರೀತಿಯಾಗಿ ಪದಗಳನ್ನು ಬಳಸಬೇಕು. ಆಮೇಲೆ ಬರೆದವರ ಸಹಿ ಇರಬೇಕು, ಅವರ ಹೆಸರು, ಹುದ್ದೆ, ಇವೆಲ್ಲವೂ ಕೂಡ ಪತ್ರದಲ್ಲಿ ಪ್ರಮುಖವಾಗಿರುವಂಥ ಅಂಗಗಳು ಅಂತ ನೋಡ್ತೀವಿ. ಇನ್ನು ಕೆಲವು ಮುಖ್ಯವಾದ ಪತ್ರದ ವಿಧಗಳು ಯಾವುವು, ಪ್ರಕಾರಗಳು. ಇಲ್ಲಿ ಪತ್ರವನ್ನು 4 ಬಗೆಯ ಪತ್ರಗಳು ಅಂತೇಳಿ ನಾವು ನೋಡ್ತೀವಿ. ಮುಖ್ಯವಾಗಿ ಒಂದು ಖಾಸಗಿ ಪತ್ರ, ಅದನ್ನು ವೈಯಕ್ತಿಕ ಪತ್ರ ಅಂತ ಕರಿತೀವಿ. 2 ಅರೆ ಸರ್ಕಾರಿ ಪತ್ರ. ಒಂದು ನಾವು ಖಾಸಗಿ ಪತ್ರ ಅಂತ ಕರಿತೀವಿ, 2 ಅರೆ ಸರ್ಕಾರಿ ಪತ್ರ ಅಂತ. ಇಲ್ಲಿ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ ಎಂದ ಸಂದರ್ಭದಲ್ಲಿ, ಖಾಸಗಿ ಅಂದರೆ ಒಬ್ಬ ವ್ಯಕ್ತಿಯ ಸ್ವಂತ ವಿಚಾರಗಳಿಗೆ ಅಥವಾ ಭಾವನೆಗಳಿಗೆ ಅಥವಾ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಳಿಸಲಾಗುವಂಥ ಅಥವಾ ಬರೆಯುವಂಥ ಪತ್ರಗಳಿಗೆ ನಾವು ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ ಅಂಥೇಳಿ ಕರಿತೀವಿ. ಆಮೇಲೆ 2ನೇದಾಗಿ ಅರೆ ಸರ್ಕಾರಿ ಪತ್ರ, ಅದನ್ನು ಡೆಮಿ ಅಫಿಸಿಯಲ್ ಲೆಟರ್ ಅಂತ ಕರಿತೀವಿ. ಅರೆ ಸರ್ಕಾರಿ ಪತ್ರ ಇದು ಅರ್ಧ ವೈಯಕ್ತಿಕನೂ ಅನ್ನಿಸ್ತದ, ಅರ್ಧ ಅಧಿಕೃತ ಸರ್ಕಾರಿನೂ ಕೂಡ ಅನ್ನಿಸ್ತದ. ಇಲ್ಲಿ ಯಾಕೆ ಇದು ಅರೆ ಸರ್ಕಾರಿ ಪತ್ರವನ್ನು ಬರೀತಾರೆ ಅಂದರೆ, ಕೆಲವೊಮ್ಮೆ ಅಧಿಕಾರಿಗಳಿಗೆ ಬರೆಯುವಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ತೆಗೆದುಕೊಂಡು ಅಥವಾ ಒಂದು ವಿಷಯವನ್ನು ತುರ್ತಾಗಿ ತಿಳಿಸಬೇಕಾಗಿರುತ್ತೆ, ಅಥವಾ ನೇರವಾಗಿ ಹೇಳಬೇಕಾಗಿರುತ್ತೆ, ಅಥವಾ ಗೌಪ್ಯವಾಗಿ ಅದನ್ನು ವಿಷಯವನ್ನು ತಿಳಿಸ್ಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಪತ್ರಗಳ, ಅರೆ ಸರ್ಕಾರಿ ಪತ್ರಗಳನ್ನ ಬಳಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವೆರಡು ಪ್ರಮುಖವಾದ ಪತ್ರ, ಖಾಸಗಿ ಪತ್ರ ಮತ್ತು ಅರೆ ಸರ್ಕಾರಿ ಪತ್ರ. ಇನ್ನು 3ನೇ ಪತ್ರ ಯಾವುದು ಅಂದರೆ ಸರ್ಕಾರಿ ಪತ್ರಗಳು ಅಂತೇಳಿ ಕರಿತೀವಿ. ಅಫಿಷಿಯಲ್ ಗೌರ್ಮೆಂಟ್ ಲೆಟರ್ಸ್ ಅಂತ ಕರಿತೀವಿ. ಸರ್ಕಾರಿ ಪತ್ರಗಳಂದರೆ ನಾವು ಗೊತ್ತುಪಡಿಸಿದ ಸ್ವರೂಪ ಅಥವಾ ಭಾಷೆಯನ್ನು ಬಳಸಿ ಅಧಿಕೃತ ಉದ್ದೇಶಗಳಾಗಿ ಬರೆಯಲಾಗಿರುವಂಥ ಪತ್ರಗಳು, ಅಥವಾ ಸರ್ಕಾರದ ದೈನಂದಿನ ವ್ಯವಹಾರಗಳಿಗೆ ಅಂದರೆ ದಿನನಿತ್ಯದ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಕಾನೂನುಬದ್ಧ ಆದೇಶಗಳು, ಇಲಾಖೆ ಕೆಲಸಗಳಿಗೆ ಬಳಸುವಂಥ ಪತ್ರಗಳಿಗೆ ನಾವು ಸರ್ಕಾರಿ ಪತ್ರಗಳು ಅಂತ ಕರಿತೀವಿ. ಇನ್ನು 4ನೇದಾಗಿ ವ್ಯಾವಹಾರಿಕ ಪತ್ರಗಳು ಅಂತ ನೋಡ್ತೀವಿ. ವ್ಯವಹಾರ ಮಾಡುವಂಥ ಉದ್ದೇಶ ಏನು, ವ್ಯಾಪಾರ, ವಹಿವಾಟು, ವಾಣಿಜ್ಯ, ಆರ್ಥಿಕ, ಆಡಳಿತ ಸಂಬಂಧಿಸಿದ ವಿಚಾರಗಳಿಗೆ ವ್ಯವಹಾರ ಮಾಡುವ ಉದ್ದೇಶಗಳಾಗಿ ಬರೆಯುವಂಥ ಪತ್ರಗಳನ್ನು ನಾವು ವ್ಯಾವಹಾರಿಕ ಪತ್ರಗಳು ಅಂತ. ಯಾವುದೋ ಒಂದು ಟೆಂಡರ್ ಕರೆಯುವಂಥ ಸಂದರ್ಭ ಇರ್ಬೋದು, ರಜೆ ಅರ್ಜಿ ಬರೆಯುವಂಥ ಸಂದರ್ಭ ಆಗಿರ್ಬೋದು, ಅಥವಾ ಬಿಲ್ ಪಾವತಿ ಮಾಡುವಂಥ ಸಂದರ್ಭ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪುಸ್ತಕವನ್ನು ತರಿಸಿಕೊಳ್ಳುವಂಥ ಸಂದರ್ಭ ಆಗಿರ್ಬೋದು, ಅಥವಾ ಇಲಾಖೆ ಸಂಬಂಧಪಟ್ಟಿರುವಂಥ ಪತ್ರ ವ್ಯವಹಾರ ಆಗಿರ್ಬೋದು. ಹೀಗೆ ವ್ಯವಹಾರದ ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ಪತ್ರಕ್ಕೆ ನಾವು ವ್ಯಾವಹಾರಿಕ ಪತ್ರ ಅಂತ ಕರಿತೀವಿ. ಹೀಗೆ ನಾವು 4 ಬಗೆಯ ಪತ್ರಗಳನ್ನು ನೋಡ್ತೀವಿ. ಒಂದು ಖಾಸಗಿ ಪತ್ರ, ಅದನ್ನು ವೈಯಕ್ತಿಕ ಪತ್ರ ಅಂತ ಕರಿತೀವಿ. 2 ಅರೆ ಸರ್ಕಾರಿ ಪತ್ರ, 3 ಸರ್ಕಾರಿ ಪತ್ರ, 4 ವ್ಯಾವಹಾರಿಕ ಪತ್ರ ಅಂತೇಳಿ ಕರಿತೀವಿ. ಇಲ್ಲಿ ಒಂದೊಂದಾಗಿ ನಾವು ಒಂದೊಂದು ನೋಡೋಣ. ಖಾಸಗಿ ಪತ್ರ ಅಂದರೆ ಏನು, ಅಥವಾ ಅದಕ್ಕೆ ವೈಯಕ್ತಿಕ ಪತ್ರ ಅಂತ ಕರಿತೀವಿ. ಇದರದ್ದು ಮುಖ್ಯ ಲಕ್ಷಣ ಏನು ಅಂದರೆ, ಖಾಸಗಿ ಪತ್ರ ಅಂದರೆ ಮುಖ್ಯವಾಗಿ ಇಲ್ಲಿ ಭಾವನೆಗಳಿಗೆ ಹೆಚ್ಚು ಆದ್ಯತೆ ಇರ್ತದೆ. ಖಾಸಗಿ ಪತ್ರ ಅಂದರೆ ಕುಟುಂಬದ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಪತ್ರ, ಭಾವನೆಗಳಿಗೆ ಹೆಚ್ಚು ಕಷ್ಟ ಸುಖ ಹೇಳಿಕೊಳ್ಳುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ ಮಾಹಿತಿಯನ್ನು ವಿನಿಮಯಕ್ಕಿಂತ ಆತ್ಮೀಯತೆ ಹೆಚ್ಚು ಇರ್ತದೆ. ಪ್ರೀತಿ, ಪ್ರಣಯ, ಬೇರೆ ಬೇರೆ ವಿಷಯಗಳನ್ನ ಇಟ್ಟುಕೊಂಡು ವಿಷಯಗಳನ್ನ ಹಂಚಿಕೊಳ್ಳುವಂಥದ್ದನ್ನು ಇರ್ತದೆ. ಇಲ್ಲಿ ಭಾಷೆ ಸರಳ ಮತ್ತು ಅನೌಪಚಾರಿಕವಾಗಿರ್ತದೆ ಅನ್ನುವಂಥದ್ದು. ಉದಾಹರಣೆಗೆ ಇಲ್ಲಿ ಅಮ್ಮ ಮಗಳಿಗೆ ಬರೀಬೋದು, ಮಗಳು ಅಮ್ಮನಿಗೆ ಬರೀಬೋದು, ತಂದೆ ಮಗನಿಗೆ, ಮಗ ತಂದೆಗೆ, ಹೀಗೆ ಕುಟುಂಬದ ವಿಷಯಗಳ, ಗೆಳೆಯ ಗೆಳತಿಗೆ, ಸಹೋದರ ಸಹೋದರಿ, ಇವೆಲ್ಲ ವಿಷಯಗಳನ್ನ ಬರೀಬೋದು ಎನ್ನುವಂಥದ್ದು ನಾವು ನೋಡ್ತೀವಿ. ಇದು ಖಾಸಗಿ ಪತ್ರ. ಈ ಪತ್ರದ ಒಂದು ಮಾದರಿನ ಇಲ್ಲಿ ನಾವು ನೋಡೋಣ.
ಇಲ್ಲಿ ಮುಖ್ಯವಾಗಿ ಅಮ್ಮನಿಂದ ಮಗಳಿಗೆ ಬರೆದಿರುವಂಥ ಒಂದು ಪತ್ರ ಇದೆ. ಯಾರಿಗೆ ಎನ್ನುವಂಥದ್ದನ್ನು ಇಲ್ಲಿ ಬರೆದಿದ್ದಾರೆ. ತಾಯಿ ಮಗಳಿಗೆ ವಿದ್ಯಾ ಬೆಳಗಾಂಕರ್, ಆಕೆ SLC ಓದ್ತಾ ಇದ್ದಾಳೆ, ವಿದ್ಯಾನಿಕೇತನ ಪ್ರೌಢಶಾಲೆ ಹಾಸನದಲ್ಲಿ ಇದ್ದಾಳೆ ಎನ್ನುವಂಥ. ಇಲ್ಲಿ ದಿನಾಂಕ ನೀವು ಇಲ್ಲಿನೂ ಹಾಕ್ಬೋದು, ದಿನಾಂಕ ಈ ಕಡೆನೂ ಕೂಡ ಇಲ್ಲಿ ಹಾಕ್ಬೋದು. ಇದು ಒಂದು ಗೌರವ ಸೂಚಕ ಪದ, ಪ್ರೀತಿಯ ವಿದ್ಯಾಳಿಗೆ ಅಥವಾ ಪ್ರೀತಿಯ ಮಗಳಿಗೆ ಅಂತ ಬರೋದು ಕೂಡ ನಡೀತದೆ. ಇದು ಇಡೀ ಪತ್ರದ ಒಡಲು ಅಂತ ಕರಿತೀವಿ. ಇಲ್ಲಿ ಸೊಗಸಾಗಿರುವಂಥ ಪದಗಳನ್ನು ಅಥವಾ ಏನು ಹೇಳಬೇಕಾಗಿದೆ ಎಲ್ಲ ವಿಚಾರಗಳನ್ನು ಒಬ್ಬ ತಾಯಿ ತನ್ನ ಮಗಳಿಗೆ ಹೇಳಿದಳು. ನಾನು ಆರೋಗ್ಯವಾಗಿದ್ದೀನಿ, ನಿನ್ನೆ ದಿನ ನಿನ್ನ ಪತ್ರ ಬಂದು ಮೂಡ್ತು, ನೀವು ಶಾಲೆಯಿಂದ ಪ್ರವಾಸಕ್ಕೆ ಹೋದ ವಿಚಾರ ತಿಳಿದು ಸಂತೋಷವಾಯಿತು, ನೀನು ಹಂಪಿ ನೋಡಿದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿರುವೆ, ನೀನು ಕಳಿಸಿದ ಫೋಟೋಗಳನ್ನು ಮತ್ತು ನೀನು ಬರೆದ ಪತ್ರವನ್ನು ನೋಡಿದ ನಿನ್ನ ಅಪ್ಪ, ನೋಡು ನಿನ್ನ ಮಗಳು ಎಷ್ಟು ಚೆನ್ನಾಗಿ ಪತ್ರ ಬರೆದಾಳೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ. ಇಲ್ಲೆಲ್ಲ ತಾಯಿ ತನ್ನ ಮಗಳಿಗೆ ಹೊಗಳಿರುವಂಥದ್ದು ನೋಡ್ತಾ ಇದ್ದೀವಿ. ಕೊನೆಯಲ್ಲಿ ನೀನು ಪತ್ರವನ್ನು ಬರಿತಾ ಇರು ಅನ್ನುವಂಥ ಪ್ರೋತ್ಸಾಹದ ನುಡಿಯನ್ನು, ನಿನ್ನ ಬರವಣಿಗೆ ಸುಧಾರಿಸುತ್ತದೆ ಎನ್ನುವಂಥ ಒಂದು ಪ್ರೋತ್ಸಾಹದ ಮಾತುಗಳನ್ನು, ಆರೋಗ್ಯ ಕಡೆ ಗಮನ ಕೊಡು, ಅಭ್ಯಾಸದತ್ತ ಒಲವು ಇರಲಿ ಎನ್ನುವಂಥ ಮಾತನ್ನು ನೋಡ್ತೀವಿ. ಇಲ್ಲಿ ಕೊನೆಯದಾಗಿ ಮತ್ತೆ ಇಲ್ಲಿ ಇದೇನು ಗೌರವ ಸೂಚಕ ಶುಭ ಆಶೀರ್ವಾದ, ಒಬ್ಬ ತಾಯಿ ಆಶೀರ್ವಾದ ಮಾಡ್ತಾಯಿದ್ದಾಳೆ. ಇಲ್ಲಿ ತಾಯಿ ಹೆಸರು ತನ್ನ ವಿಳಾಸವನ್ನು ಬರೆದಾಳೆ, ಇಂತಿ ನಿನ್ನ ಪ್ರೀತಿಯ ಅಮ್ಮ ಅಂತ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಹೊರ ವಿಳಾಸ ಅಂದಲ್ಲಿ ಇಲ್ಲಿ ನಾವು ಇದನ್ನು ಬಾಕ್ಸ್ ರೂಪದಲ್ಲಿ ಇಲ್ಲಿ ಬರಿಬಹುದು, ಹೊರ ವಿಳಾಸ ಅಂತ. ಇದು ವೈಯಕ್ತಿಕ ಪತ್ರ ಅನಿಸ್ಕೊಳ್ತದ ಅನ್ನುವಂಥದ್ದು. ಮುಖ್ಯವಾಗಿ ಇನ್ನು ಎರಡನೇ ಒಂದು ಪತ್ರದ ಪ್ರಕಾರ ಯಾವುದಂದರೆ ಅರೆ ಸರ್ಕಾರಿ ಪತ್ರ. ಇದು ಅರೆ ಸರ್ಕಾರ ಮೊದಲೇ ತಿಳಿಸಿದಂತೆ ಒಂದು ಸರ್ಕಾರಿನೂ ಹೌದು, ಇದು ಒಂದು ರೀತಿ ವೈಯಕ್ತಿಕ ಅನ್ನೋದು ಕೂಡ ಅನ್ನಿಸ್ತದ. ಇಲ್ಲಿ ಪ್ರಮುಖ ಇದರ ಲಕ್ಷಣಗಳು ಏನು ಅಂದರೆ, ಒಳ ವಿಳಾಸದಲ್ಲಿ ಪದನಾಮದ ಜೊತೆಗೆ ಅಧಿಕಾರಿ ಹೆಸರನ್ನು ಕೂಡ ಬರೀಬೇಕು ಅನ್ನುವಂಥ. ಅರೆ ಸರ್ಕಾರಿ ಇದರಲ್ಲಿ ಪದನಾಮದ ಜೊತೆಗೆ ಅಧಿಕಾರಿ ಹೆಸರನ್ನು ಕೂಡ ಬರೀಬೇಕು ಅನ್ನೋದು. ಇಲ್ಲಿ ಸಂಬೋಧನೆ ಆತ್ಮೀಯರ ಬದಲಿಗೆ ಪ್ರೀತಿಯ ಆ ಬಂಧು ಅನ್ನುವಂಥದ್ದು ಕೂಡ ಬಳಸ್ಬೋದು. ಮುಖ್ಯವಾಗಿ ಅರೆ ಸರ್ಕಾರಿ ಪತ್ರದಲ್ಲಿ ಇಲ್ಲಿ ಏನಿರ್ತದೆ ಅಂದರೆ ವಿಷಯದ ತುರ್ತು ಅಂದರೆ ಬಹಳಷ್ಟು ತುರ್ತು ವಿಷಯ ಇರ್ತದೆ, ಗೌಪ್ಯತೆ ಇರಬೇಕು, ವಿಳಂಬವಾಗದ ಹಾಗೆ ನೇರ ಗಮನಕ್ಕೆ ತರುವಂಥ ವಿಷಯ ಇಲ್ಲಿರಬೇಕು. ಒಂದು ಉದಾಹರಣೆಯನ್ನು ಹೇಳ್ತಾರೆ. ಪ್ರಾಂಶುಪಾಲರಿಂದ ಒಂದು ಕಾಲೇಜು ಶಿಕ್ಷಣ ಇಲಾಖೆಗೆ ಅಧಿಕಾರಿಗೆ ನೇಮಕಾತಿ ವಿಷಯ ಕುರಿತು ಒಂದು ಪತ್ರ ಬರೆದಿರುವಂಥದ್ದನ್ನು ಈ ಮುಂದೆ ನಾವು ನೋಡೋಣ ಅಂತ. ಇದು ಒಂದು ಅರೆ ಸರ್ಕಾರಿಯ ಒಂದು ಪತ್ರ ಅಂತೇಳಿ ನೋಡ್ತೀವಿ. ಇಲ್ಲಿ ದಿನಾಂಕ ಯಾವತ್ತು ಬರಿತಾ ಇದ್ದಾರೆ, ದಿನಾಂಕ ಹಾಕಿದ್ದಾರೆ, ಯಾರಿಗೆ, ಇವರಿಗೆ. ಇಲ್ಲಿ ಅರೆ ಸರ್ಕಾರಿ ಪತ್ರದ ವಿಶೇಷ ಏನಂದರೆ, ಯಾವ ಅಧಿಕಾರಿಗೆ ಬರಿತಾ ಇದ್ದರೆ ಅವರ ಹೆಸರನ್ನು ಕೂಡ ಇಲ್ಲಿ ನಮೂದಿಸಬೇಕು. ಇದು ಯಾರಿಗೆ ಅನ್ನುವಂಥದ್ದು, ಎನ್ ಮೂರ್ತಿ, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು. ಇಲ್ಲಿ ಗೌರವ ಸೂಚಕ ಪದ ಆತ್ಮೀಯರೇ. ಇದು ಪತ್ರದ ಒಡಲು. ಅವರು ಹೇಳ್ತಾರೆ, ನಮ್ಮ ಕಚೇರಿಯ ದಿನಾಂಕ ಇಷ್ಟರ ಪತ್ರದ ವಿಷಯವನ್ನು ತಾವು ಜರೂರಾಗಿ ಪರಿಶೀಲಿಸಿ ಕೆಲವು ನೇಮಕಗಳನ್ನು ತಕ್ಷಣವೇ ಮಾಡಬೇಕಂತ ತಮ್ಮನ್ನು ಮತ್ತೊಮ್ಮೆ ಪ್ರಾರ್ಥಿಸುತ್ತೇನೆ. ಪ್ರಸ್ತುತ ಖಾಲಿರುವ ಆಂಗ್ಲ ವಿಭಾಗದ ಹುದ್ದೆಗಳು ಬೇಗನೆ ಅಧ್ಯಾಪಕರುಗಳು ಬೇರೆಡೆಗಳಿಂದ ವರ್ಗ ಮಾಡಿ ಆಗಲಿ, ಇಲ್ಲವೇ ಹೊಸದಾಗಿ ಹಂಗಾಮಿ ನೇಮಕ ಮಾಡಿ ಆಗಲಿ ಆದಷ್ಟು ಬೇಗ ಕಳಿಸಿಕೊಡಬೇಕೆಂದು ಕೋರುತ್ತೇನೆ. ಇದು ತುರ್ತು ವಿಷಯ, ನೇರವಾಗಿ ಏನು ಹೇಳಬೇಕಾಗಿದೆ, ಇದು ಅರೆ ಸರ್ಕಾರಿ ಅಂತ. ಇಲ್ಲಿ ಧನ್ಯವಾದಗಳೊಂದಿಗೆ ಅಂತ ಹಾಕಿ ಇಲ್ಲಿ ಏನು ಮಾಡ್ಯಾರ, ತಮ್ಮ ಒಳ ವಿಳಾಸವನ್ನು ಸಹಿ ಕಾಂತರಾಜು, ಪ್ರಾಚಾರ್ಯರು, ಪ್ರಥಮ ದರ್ಜೆ ಕಾಲೇಜು, ಬೆಂಗಳೂರು. ಹೀಗೆ ಇದೊಂದು ಅರೆ ಸರ್ಕಾರಿ ಪತ್ರ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಮುಖ್ಯವಾಗಿ ಸರ್ಕಾರಿ ಪತ್ರ ಸರ್ಕಾರಿ ಪತ್ರ ಅಂದರೆ ಇದರ ಲಕ್ಷಣಗಳನ್ನು ನೋಡೋದಾದರೆ, ಈ ಪತ್ರವು ಕಚೇರಿ ಮತ್ತು ಇಲಾಖೆ ಕಾನೂನುಬದ್ಧ ವ್ಯವಹಾರಕ್ಕೆ ಸಂಬಂಧಿಸಿರ್ತದ ಅಂತ. ಒಂದು ಸರ್ಕಾರದ ಏನೆಲ್ಲ ಆದೇಶಗಳಿವೆ ಅವುಗಳನ್ನ ಇದು ಪಾಲಿಸ್ತದೆ. ಇಲ್ಲಿ ಭಾಷೆ ಔಪಚಾರಿಕವಾಗಿರ್ತದೆ, ಇಲ್ಲೇನು ಆತ್ಮೀಯತೆ ಅದೇನಿರಲ್ಲ ಇಲ್ಲಿ ಎನ್ನುವಂಥದ್ದು. ಪತ್ರದಲ್ಲಿ ಪತ್ರ ಸಂಖ್ಯೆ, ಉಲ್ಲೇಖ, ಯಾವಾಗ, ದಿನಾಂಕ ಇವು ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಿಸ್ತದೆ. ಸರ್ಕಾರಿ ಪತ್ರದಲ್ಲಿ ಒಳ ವಿಳಾಸದಲ್ಲಿ ಕೇವಲ ಅಧಿಕಾರಿಯ ಪದನಾಮ ಬರೀಲಾಗ್ತದೆ. ಅವ್ರದ್ದು ಹುದ್ದೆ ಯಾರಿಗೆ ಬರಿತಾ, ಜಿಲ್ಲಾಧಿಕಾರಿಗಳು ಬರಿತಾ ಇದ್ದೀರಾ, ಸಮಾಜ ಕಲ್ಯಾಣ ಅಧಿಕಾರಿಗಳು ಬರಿತಾ ಇದ್ದೀರಾ, ಅಥವಾ ಆಯುಕ್ತರಿಗೆ ಬರಿತಾ ಇದ್ದೀರಾ, ಉಪನಿರ್ದೇಶಕರು ಬರಿತಾ ಇದ್ದೀರಾ. ಇಲ್ಲಿ ಪದನಾಮಗಳು ಮುಖ್ಯವಾಗಿ ಕೆಲಸ ಮಾಡ್ತವೆ. ಉದಾಹರಣೆಗೆ ಸಹಾಯಕ ಉಪವಿಭಾಗಾಧಿಕಾರಿಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಒಂದು ಬರೆದಿರುವಂಥದ್ದನ್ನು ನೋಡ್ತೀವಿ ಸರ್ಕಾರಿ ಪತ್ರದಲ್ಲಿ. ಇದು ಒಂದು ಸರ್ಕಾರಿ ಪತ್ರ, ಕರ್ನಾಟಕ ಸರ್ಕಾರ ಅಂತ ಹಾಕಿದ್ದಾರೆ. ಇದು ಪತ್ರ ಸಂಖ್ಯೆ, ಯಾಕಂದರೆ ಅವ್ರ ಇಲಾಖೆಯ ಮಾಹಿತಿಗೋಸ್ಕರ ಇರಬೇಕು.
ಇಲ್ಲಿ ಯಾರು ಅಂದರೆ ಇವರಿಂದ ಅಂತ ನೋಡ್ತೀವಿ. ಅಸಿಸ್ಟೆಂಟ್ ಕಮಿಷನರ್ ಅವ್ರ ಕಚೇರಿಯಿಂದ ಚಿಕ್ಕೋಡಿ ಉಪವಿಭಾಗ ಚಿಕ್ಕೋಡಿ ಇವ್ರದ್ದು ಕೂಡ ದಿನಾಂಕ ಇಲ್ಲಿ ಹಾಕಬೇಕು. ಯಾರಿಗೆ ಬರೆದಿದ್ದಾರೆ ಅಂದರೆ ಇವರಿಗೆ ಅಂತ ನೋಡಿದಾಗ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬರೆದಿದ್ದಾರೆ. ಇದು ಗೌರವ ಸೂಚಕ ಪದ. ಮಾನ್ಯರೇ, ತಾವು ದಿನಾಂಕ ಇಷ್ಟರಂದು ಡ್ಯಾಶ್ ಇರಂದು ಬರೆದ ಕ್ರಮ ಸಂಖ್ಯೆ ಇಂಥ ಪತ್ರದ ಪ್ರಕಾರ ನಮ್ಮ ಕಚೇರಿಯ ಮೊದಲನೇ ದರ್ಜೆ ಗುಮಾಸ್ತರ ಶ್ರೀ ನಾರಾಯಣ ಎಮ್ಮರವರ ಸೇವಾ ಪುಸ್ತಕವನ್ನು ತಮ್ಮ ಒಂದು ವಿಚಾರಗಳಿಗೆ ತಮ್ಮ ಆಹ್ವಾನಿಗೆ ಕಳಿಸಿಕೊಟ್ಟಿರುತ್ತೇನೆ ಅಂತ ನೇರವಾಗಿ ವಿಷಯವನ್ನು ಬರೆದಿದ್ದಾರೆ. ಇಲ್ಲಿ ಧನ್ಯವಾದಗಳೊಂದಿಗೆ ಬರೀಬೇಕು. ತಮ್ಮ ವಿಶ್ವಾಸಿ ಸಹಾಯಕ ಉಪವಿಭಾಗಾಧಿಕಾರಿ ಚಿಕ್ಕೋಡಿ ಅಂಥೇಳಿ. ಇದು ಒಂದಿಷ್ಟು ಹಂತಗಳು ನಾವು ಸರ್ಕಾರಿ ಪತ್ರದಲ್ಲಿ ನೋಡ್ತೀವಿ. ಹೀಗೆ ಇದಿಷ್ಟು 3 ರೀತಿಯ ಒಂದು ಪತ್ರಗಳು ನೋಡಿಕೊಂಡೆವು. ಮುಂದಿನ ತರಗತಿಯಲ್ಲಿ ಸರ್ಕಾರಿ ಆದೇಶಗಳು, ಸರ್ಕಾರಿ ಸುತ್ತೋಲೆಗಳು ಮತ್ತು ಸರ್ಕಾರದ ವರದಿಗಳು ಜೊತೆಗೆ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರಗಳು.